ವಾಟ್? ಕೈ ನೋಯ್ತದೆ ಅಂದೆ. ನೋಡು, ಐ ನೋ ನನ್ನ ಎಲ್ಲ ಅಟೆಂಪ್ಟ್ಸ್ ಕೂಡ ಫೇಲ್ ಆಗಿದೆ, ಬಟ್ ಒಂದ್ಸಲ ನನ್ನ ಜೊತೆ ಬಂದು ನೋಡು. ಇನ್ನು ಈ ಕಿವಿಲ್ ಏನೇನ್ ಕೇಳ್ಬೇಕು, ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು. ಸರಿ ನಡಿ, ಇದೇ ನಿನ್ ಕೊನೆ ಆಸೆ ಅಂತ ತಿಳ್ಕೊಂಡು ಈಡೇರಿಸ್ಬಿಡ್ತೀನಿ. ಥ್ಯಾಂಕ್ ಯು. ಹಲೋ, ಇದೇ ಲಾಸ್ಟ್ ಫೈನಲ್ ಕೊನೆ ಎಲ್ಲನೂ. ಮತ್ತೆ ಈ ಸಲನು ಫ್ಲಾಪ್ ಆಯ್ತು, ನಿನ್ ಕತೆ ಕೇಳೋದಲ್ಲ, ನಿನ್ ಮುಖನ ಇನ್ನೊಂದ್ಸತಿ ನೋಡಲ್ಲ. ಈ ಸಲ ಗ್ಯಾರಂಟಿ ಫ್ಲಾಪ್ ಆಗುತ್ತೆ. ಅರ್ಶಿನ ಶಾಸ್ತ್ರಕ್ಕೆ ಏನೇನು ಬೇಕು ಈಗಲೇ ಎಲ್ಲ ಅಣಿ ಮಾಡ್ಕೊಂಬಿಡಿ. ಆಮೇಲೆ ಶಾಸ್ತ್ರ ಶುರು ಆದಮೇಲೆ ಅಯ್ಯಯ್ಯೋ ಇದು ಮರ್ತ್ಬಿಟ್ವಿ ಅದು ತರಲಿಲ್ಲ ಅಂತೆಲ್ಲ ಹೇಳಬಾರ್ದು, ಸರಿನಾ? ಹೋಗಿ. ಬರೀ ನಾನಿಲ್ಲ ಹೋಗಿ ಬಂದ್ಬಿಡ್ತೀನಿ. ಅಯ್ಯೋ, ಮನೇಲಿ ಅರ್ಶಿನ ಶಾಸ್ತ್ರ ಇಟ್ಕೊಂಡು ನೀವೆಲ್ರಿ ಹೊರಟ್ರಿ? ಅಯ್ಯೋ, ಈ ಅರಿಶಿನ ಎಲ್ಲ ಹೆಂಗಸರು ಶಾಸ್ತ್ರ ತಾನೇ. ನಾನು ಮನೇಲಿ ಇದ್ದೇನು ಮಾಡಲಿ, ಶಾಮೇನಾದ ಹತ್ರ ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಯಾಕೆ ಟೆನ್ಷನಲ್ಲಿದೆಯಾ? ಅಮ್ಮು ಬಂದಿಲ್ಲ ಅಂತನಾ? ಅಯ್ಯೋ ಅಲ್ಲ ರೀ, ಅವಳನ್ನ ಮನೇಲಿ ಇರು ಅಂದಂಗೂ ಕೈಗೆ ಸಿಗದೆ ನಾಪತ್ತೆ ಆಗಿಬಿಡ್ತಾಳೆ. ಅವಳ ವಿಷಯ ಹಾಗಿರಲಿ ಬಿಡಿ. ಬಿಟ್ಟು ಹಾಕೋಕ್ಕೆಲ್ಲ ಆಗೋಲ್ಲ. ವಿಷಯ ಏನು ಅಂತ ಹೇಳು. ಶಾಸ್ತ್ರಕ್ಕೆ ಎಲ್ಲ ತಯಾರಿನೂ ಆಗಿದೆ. ನಮ್ಮ ಶಾಸ್ತ್ರದ ಪ್ರಕಾರ ಮನೇಲಿ ಅತ್ತಿಗೆ ಆದವಳು ಅರ್ಶಿನ ಶಾಸ್ತ್ರ ಮಾಡಬೇಕು. ನಮ್ಮ ಆರ್ತಿಗೆ ಅತ್ತಿಗೆ ಅಂತ ಆದ್ಯ ಇದ್ದಾಳಲ್ಲ ರೀ. ಆದರೆ ಅವಳು ಆರೋಗ್ಯ ಹೇಗಿದೆಯೋ ಏನೋ. ದೇವ್ರ ದಯದಿಂದ ಈಗೇನೂ ತೊಂದರೆ ಇಲ್ಲ, ಆರಾಮವಾಗಿದ್ದಾಳೆ. ಆದರೆ ಅವರಮ್ಮ ಸುಹಾಸಿನಿ ಇದ್ದಾಳಲ್ಲ, ಮತ್ತೆ ಸಾರ್ಥಕನ್ನ ಆದ್ಯನ ಕಳಿಸ್ತಾಳೋ ಇಲ್ವೋ ಗೊತ್ತಿಲ್ಲ. ಹಾಗಾದರೆ ನಾನೇ ಹೋಗಿ ಕರ್ಕೊಂಡು ಬಂದ್ಬಿಡ್ಲಾ? ನಮ್ಮ ಮನೆಯವ್ರು ಯಾರು ಆ ಸುಹಾಸಿನಿ ಮನೆ ಹೊಸಲು ಕೂಡ ತುಳಿಬಾರ್ದು. ಹಾವು ಸಾಯ್ಬೇಕು, ಕೋಲು ಮುರಿಬಾರ್ದು ಅಂದರೆ ಹೇಗೆ? ಅಕ್ಕ ಬಾ ಬಾ. ಸರಿಕಾ ಅಕ್ಕ, ಸಾರ್ಥಕ್ ಮತ್ತೆ ಆದ್ಯ ಬಂದಿಲ್ವಾ? ಯಾರಿಂದ ನನ್ನ ಮಗಳಿಗೆ ಹೀಗಾಯ್ತೋ ಅವ್ರ ಮನೆಗೆ ಮತ್ತೆ ನನ್ನ ಮಗಳನ್ನ ಕಳ್ಸಲ್ಲ ಅಂತ ಸುಹಾಸಿನಿ ಅತ್ತೆ ಹೇಳ್ತಾ ಇದ್ರು. Bloody scoundrel. ಅಗ್ರಜ, ಅಗ್ರಜ, ನಿತ್ಕೊಳ್ಳಿ, ನನ್ ದಾಮಿ ಸಿಗಾಕೊಂಡಿದೆ. ಅಯ್ಯೋ, ಕಾರ್ ಬೇರೆ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಶಂಕರ, ಏ ಗೌತಮ್, ಅಗ್ರಜ, ಗೌತಮ್, ಅಗ್ರಜ, ಅಗ್ರಜ, ಏನಾಗಿದೆ ನಿನ್ಗೆ? ಇಲ್ಲಿ ಯಾವ ಗೌತಮೂ ಇಲ್ಲ. ವಿಕ್ರಾಂತ್ ಗೌತಮ್ ಇಲ್ಲೇ ಇದ್ದ. ಅಗ್ರಜ, ಅರ್ಥ ಮಾಡ್ಕೋ, ಗೌತಮ್ ಇಲ್ಲಿ ಇಲ್ಲ. ವಿಕ್ರಾಂತ್, ನಾನ್ ಆಯ್ತು, ಒಳಗಡೆ ಅವ್ನ ಹೆಂಡತಿ ಶಾರದಾ ಇರ್ತಾಳೆ, ಬಾ ತೋರಿಸ್ತೀನಿ. ಅಗ್ರಜ, ನಿಜವಾಗ್ಲೂ ಒಳಗಡೆ ಇರೋದು ಗೌತಮ್ ಹೆಂಡ್ತಿನ? ವಿಕ್ರಾಂತ್, ನೀನು ಶಾರದವ್ರೆ, ಶಾರದವ್ರೆ, ಯಾರು ಬೇಕಿತ್ತು? ಶಾರದವ್ರನ್ನ ಕರೀರಿ, ನಾನು ಎಲೆಕ್ಟ್ರಿಷಿಯನ್. ಆಗ್ಲೇ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗಿದ್ದೆ. ನಾನೇ ಶಾರದಾ. ನಿಮ್ಮನ್ನ ಈಗಲೇ ನೋಡ್ತಿರೋದು. ನಿಮ್ಮ ಹತ್ರ ಮೊದಲು ಮಾತಾಡ್ಲಿಲ್ವಲ್ಲ? ಈ ರೀತಿ ನಾಟಕ ಮಾಡೋದಕ್ಕೆ ಗೌತಮ್ ಹೇಳ್ಕೊಟ್ಟ. ಎಷ್ಟು ದುಡ್ಡು ತಗೊಂಡಿದ್ದೀರಾ? ರೀ ಬಂದ್ರೆ ಇಲ್ಲೇ. ಯಾಕೆ ಶಾರದಾ, ಯಾಕೆ ಹಾಕೊಂಡೆ? ನೋಡ್ರಿ, ಇವ್ರು ಯಾರೋ ಬಂದು ಏನೇನೋ ಹೇಳ್ತಿದ್ದಾರೆ. ಇವ್ರು ನೋಡ್ತಾ ಇದ್ರೆ ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಯಾರೇ ನೀವು? ನನ್ನ ಹೆಂಡತಿ ಹತ್ರ ನಿಮ್ದೇನು ಮಾತು? ಏನು ಬೇಕು ನಿಮಗೆ? ಏಯ್, ಇದು ಹೀಗೆಲ್ಲ ಮಾತಾಡಿದ ತಕ್ಷಣ ನಂಬಿಡ್ತೀನಿ ಅಂತ ಅನ್ಕೋಬೇಡಿ.
ನೀವೆಲ್ಲರೂ ಅವನ ಕಡೆಯವ್ರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಹತ್ರ ನಿಜ ಬಾಯಿ ಬಿಡಿಸ್ತೇನೆ. ಅಗ್ರಜ ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ರೀ, ಅನುಮಾನಾಸ್ಪದ ವ್ಯಕ್ತಿಗಳು ಕಂಡ್ರೆ ಇನ್ಫಾರ್ಮ್ ಮಾಡಿ ಅಂತ ಟಿ ವಿ ನ್ಯೂಸಲ್ಲಿ ಬರ್ತಾ ಇದೆ. ಯಾವುದಕ್ಕೂ ಪೊಲೀಸಿಗೆ ಕಾಲ್ ಮಾಡಿ. ಅಯ್ಯೋ ಐ ಆಮ್ ವೆರಿ ಸಾರಿ. ಏನು ತಪ್ಪು ತಿಳ್ಕೊಬೇಡಿ. ನಮ್ಮ ಅಣ್ಣಂಗೆ ಹುಷಾರಿಲ್ಲ, ಚಿಕ್ಕದಾಗಿ ಮತಿಭ್ರಮಣೆ ಆಗಿದೆ ಅಷ್ಟೇ. What the hell is this? ಅಗ್ರಜ ಪ್ಲೀಸ್ ನೀನು ಏನು ಮಾತಾಡಬೇಡ, ದಯವಿಟ್ಟು ಸುಮ್ಮನೆ ಇದ್ಬಿಡು. ಕೇಳಪ್ಪ, ಇಂಥ ಹುಚ್ಚನ್ನ ರೋಡಲ್ಲಿ ಬಿಟ್ಟು ತಮಾಷೆ ನೋಡಬೇಡ. ಆದಷ್ಟು ಬೇಗ ನಿಮ್ಮ ಅಣ್ಣನ ಹುಚ್ಚಾಸ್ಪತ್ರೆ ಸೇರಿಸು. Damn it. ಅಗ್ರಜ ನನ್ನ ಮತಿಭ್ರಮಣೆ ಆಗಿದೆಯಾ? ವಾಟ್ ನಾನ್ಸ್ ಬೈ ಯು ಸೇಯಿಂಗ್? ಅಗ್ರಜ ಐ ಆಮ್ ಡನ್. ಇದ್ರ ಬಗ್ಗೆ ಏನೇ ಕೇಳಿದ್ರು ನನಗೆ ಏನು ಹೇಳೋಕ್ಕಾಗಲ್ಲ. ಐ ಆಮ್ ಸಾರಿ. ನೀನೇನು ಹೋಗಿದೆ? ನಿನ್ ಕಾಸ್ಟ್ಲಿ ಕಾರು ನನ್ನ ದಾಳಿನ ಹಿಡ್ಕೊಂಡಿತ್ತು. ನಾನು ಕರಿತಾನೆ ಇದ್ದೆ, ನೀವು ಹೋಗ್ತಾನೆ ಇದ್ರಿ. ನಾನು ಗೌತಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾ ಅಥವಾ ನಿನ್ನ ಹರಿಕತೆ ಕೇಳ್ಕೊಂಡು ಅಲ್ಲೇ ನಿಂತ್ಕೋಬೇಕಾ? ಪಿಕ್ಕಿ ಬಾಬಾ, ಹೋದ್ ಕೆಲಸ ಏನಾಯ್ತು? ಅಲ್ಲಿ ನಿಜವಾಗ್ಲೂ ಗೌತಮ್ ಹೆಂಡ್ತಿ ಇದ್ರಾ? ಇಲ್ಲ, ಅಲ್ಲಿದ್ದವ್ರು ಬೇರೆ ಯಾರೋ. ಗೊತ್ತಿತ್ತು ನಂಗೆ ಮೊದ್ಲೇ ಗೊತ್ತಿತ್ತು. ಬಾಬಾ, ನಿಮ್ಗಿದು ಹೊಸ್ತಿರ್ಬೋದು, ಆದ್ರೆ ನಾನು ಈ ಜೊಮ್ರಾಟನ ತುಂಬಾ ಸಲ ನೋಡ್ಬಿಟ್ಟಿದ್ದೀನಿ. ಬೇಡ ಬೇಡ ಅಂದ್ರೂ ಕರ್ಕೊಂಡ್ ಬರೋದು, ಆಮೇಲೆ ಹಿಂಗೆ ಪೆಚ್ಮೋರೆ ಹಾಕೊಂಡು ನಿಲ್ಲೋದು. ಈಗಂತೂ ಸಾಕಾಗೋಗಿದೆ. ನನ್ನ ಪರಿಸ್ಥಿತಿ ನೋಡಿ ಆಡ್ಕೋತಿದ್ದೀರಾ? ಆಡ್ಕೊಡಿ, ಆದ್ರೆ ನನ್ನ ಮಾತಲ್ಲಿ ನಿಜ ಇದೆ. ಅದು ನಿಮಗೂ ಅರ್ಥ ಆಗೇ ಆಗುತ್ತೆ. ಆದ್ರೆ ಅಷ್ಟರೊಳಗೆ ಪರಿಸ್ಥಿತಿ ಕೈ ಮೀರಿ ಹೋಗದೆ ಇದ್ರೆ ಸಾಕು. ಬಿದ್ರೆ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳೋರ್ನ ನೋಡಿದ್ದೀನಿ, ಆದ್ರೆ ಈ ಅಪ್ಪ ನಾನು ಬಿದ್ದೇ ಇಲ್ಲ ಅಂತ ಹೇಳೋ ಜಾಯಮಂದೋನು. ಇವನನ್ನ ನಂಬಿ ಬಂದಿದ್ದಕ್ಕೆ ನಮಗ್ ನಾವೇ ಹುಡ್ಕೋಬೇಕು. ಸುಳ್ಳನ್ನ 10 ಸರಿ ಹೇಳಿದ ಮಾತ್ರಕ್ಕೆ ಅದು ನಿಜ ಆಗಲ್ಲ ಅಗ್ರಜ. ಯಾಕೆ ನೀನು ಹಠ ಬಿಡ್ತಿಲ್ಲ? ಗೌತಮ್ ಅಂತ ಜೆಮ್ ಅಂತ ಎಲ್ಲರಿಗೂ ಗೊತ್ತು, ಆದ್ರೆ ಈ ವಯ್ಯಂಗೆ ಅವ್ರನ್ನ ಕಂಡ್ರೇನೆ ಆಗಲ್ಲ. ಈಗೋ ಪ್ರಾಬ್ಲಮ್ ಬಾಬಾ, ಈಗೋ ಪ್ರಾಬ್ಲಮ್ಮು. ಅದಕ್ಕೆ ಹೀಗೆಲ್ಲ ಆಡೋದು. ಏ ಬಜಾರಿ, ಬೇಡ ಹೇಳ್ತಾ ಇದೀನಿ ನೋಡು. ಏ ಬನ್ನಿ ಬಾಬಾ, ಇವ್ರ ಹತ್ರ ಏನ್ ಮಾತು? ನಾನು ಬರೋದಿಲ್ಲ, ನೀವು ಬೇಕಾದ್ರೆ ಹೋಗಿ. ನಾವೇ ನಿನ್ನನ್ನು ಕರೆದಿಲ್ಲ, ನೀ ಇಲ್ಲೇ ಇರು.